ಕಂಪ್ಲೀಟ್ ಕಿಚನ್ಗೆ ಮೇನ್ ಅಟ್ರಾಕ್ಷನ್ ಅಂದರೆ ಇದೇನೆ, ಹೇಗೆ ಫುಲ್ ಲುಕ್ನ ಎನ್ಹ್ಯಾನ್ಸ್ ಮಾಡುತ್ತೆ ಒಂದೇ ಸಲ ಅಂತ. ಸೊ ನಾನು ತೋರಿಸ್ತೀನಿ ಇವಾಗ. ಚೆನ್ನಾಗಿದೆ ಅಲ್ಲ, ಇಷ್ಟವಾಗಿ ಪ್ಲೇಸ್ ಕಿಚನ್ ಇದೆ. ಬಿಕಾಸ್ ನನಗೆ ಲೈಕ್ ಹೊಟ್ಟೆ ತುಂಬದಷ್ಟು ಸಮಾಧಾನ ಇನ್ನೇಂದ್ರಲ್ಲೂ ಆಗಲ್ಲ. ಸೊ ನನಗೆ ಆ ಪ್ಲೇಸ್, ಆ ಆಂಬಿಯನ್ಸ್ ತುಂಬ ಕಾಮ್ ಆಗಿ, ಕೂಲ್ ಆಗಿ, ಪೀಸ್ ಆಗಿ ಇರಬೇಕು ಅಂತಂದ್ರೆ ನಾನು ಈ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಆಂಬಿಯನ್ಸ್. ಆ್ಯಂಡ್ ನೀವು ಕೂಡ ಅಷ್ಟೇ ಮನೆಯಲ್ಲಿ ಟ್ರೈ ಮಾಡ್ಬೋದು. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತೇಜಶ್ರೀ ರಾಘು ವ್ಲಾಗ್ಸ್. ಸೊ ಈ ವ್ಲಾಗ್ ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಸೊ ಇವತ್ತು ನಾನು ನನ್ನ ಕಿಚನ್ಗೆ ಸೂಪರ್ ಆಗಿರೋ ಮೇಕ್ ಓವರ್ ಕೊಡ್ತಾ ಇದ್ದೀನಿ. ಮೇಕ್ ಓವರ್ ಹೇಗಿರುತ್ತೆ ಅಂತ ವಿಡಿಯೋ ಎಲ್ಲೂ ಮಿಸ್ ಮಾಡಬೇಡಿ. ಸೊ ಇನ್ನೊಂದು ಕ್ವೆಶ್ಚನ್ ಇದೆಯಾ, ನಾವೆಲ್ಲ ಮಿಡಲ್ ಕ್ಲಾಸ್ ಅಪ್ಪ, ನಾವು ಹೇಗೆ ಅಫೋರ್ಡ್ ಮಾಡ್ಬೋದು ಅಂತ. ಡೆಫಿನೆಟ್ಲಿ ವೈ ನಾಟ್ ಮಾಡಿ. ತುಂಬಾ ಕ್ಲಾಸಿ, ಎಲಿಗೆಂಟ್ ಅಂಡ್ ಅಸ್ಥೆಟಿಕ್ ಲುಕ್ ನಿಮ್ಮ ಕಿಚನ್ಗೆ ಬೇಕಾ? ಸೊ ಡೆಫಿನೆಟ್ಲಿ ಈ ವಿಡಿಯೋ ನನಗೋಸ್ಕರನೇ ಮಾಡ್ತಾ ಇರೋದು. ನಮ್ಮ ಕಿಚನ್ ಕೂಡ ತುಂಬಾ ಮೆಸ್ಸಿ ಆಗಿದೆ, ಕೌಂಟರ್ ಟಾಪ್ ಕೂಡ ಅಷ್ಟೇ ತುಂಬಾ ಕ್ಲಟರ್ ಫ್ರೀ ಇರಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಅಂಡ್ ಕಿಚನ್ ಬಂದಿದ ತಕ್ಷಣ ಅಡುಗೆ ಮಾಡೋಕ್ಕೆ ಫುಲ್ ಇಂಟ್ರೆಸ್ಟ್ ಬರಬೇಕು. ಸೊ ಆ ಥರ ಕಿಚನ್ ಇದ್ರೆ ಲೈಕ್ ಎಷ್ಟಾದ್ರೂ ಟೈಮ್ ನಮಗೆ ಲೈಕ್ ಮನೇಲಿ ಅಡುಗೆ ಮಾಡೋಕ್ಕೆ ಬೇಜಾರಾಗಲ್ಲ. ಸೊ ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಮೇಕ್ ಓವರ್ ಅಂದಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗದೆ ಲೈಕ್ ಒಳ್ಳೆ ಮೆಟೀರಿಯಲ್ಸ್ ಯೂಸ್ ಮಾಡ್ಬೇಕಂದ್ರೆ ಅದನ್ನೆಲ್ಲ, ಆ ಮೆಟೀರಿಯಲ್ಸ್ ನಾವು ಏನು ಕಿಚನ್ ಅಲ್ಲಿ ಹಾಕ್ತೀವಿ ಅದು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಫಸ್ಟ್ ಏನ್ ಮಾಡಬೇಕು ಅಂದ್ರೆ, ನೀವು ಏನು ವಾಲ್ ಪೇಪರ್ ಇದೆ ಅದಕ್ಕೆ ಒಂದು ಸ್ಲೈಟ್ ಆಗಿ ಚೇಂಜ್ ಏನಾದ್ರು ಮಾಡ್ಬೋದಾ ಅಂತ ನೋಡಿ. ಲೈಕ್ ಮ್ಯಾಂಡೇಟ್ರಿ ಏನಿಲ್ಲ, ಬಟ್ ಮಾಡಿದ್ರೆ ಇನ್ನ ಎಲಿಗೆನ್ಸ್ ಇದು ಕಾಣುತ್ತೆ ಅಂಡ್ ನಿಮ್ಗೆ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಕಿಚನ್. ಸೊ ಅದಕ್ಕೋಸ್ಕರ ಸೊ ನನಗೆ ಈ ವಾಲ್ ಪೇಪರ್ ನಾನು ಅನ್ಕೊಂಡಿರೋ ತರ ಲೈಕ್ ಮೇಕ್ ಓವರ್ ಆಗ್ಬೇಕಂದ್ರೆ ಈ ವಾಲ್ ಪೇಪರ್ ಸೂಟ್ ಆಗಲ್ಲ. ಸೊ ನಾನು ಈ ವಾಲ್ ಪೇಪರ್ನ ಚೇಂಜ್ ಮಾಡ್ಬೇಕು ಅನ್ಕೊಂತಾ ಇದ್ದೀನಿ. ಸೊ ಅದು ಹೇಗೆ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ನಮ್ಮ ಕಿಚನ್ಗೆ ಪರ್ಟಿಕ್ಯುಲರ್ಲಿ ಈ ಟೈಲ್ಸ್ ಹಾಕಿದ್ದಾರೆ. ಸೊ ಇದೊಂಥರ ಬ್ರಿಕ್ ಲೈಕ್ ಬಿಸ್ಕಿಟ್ ಕಲರ್ ಇದೆ, ಮತ್ತೆ 2 ಶೇಡ್ಸ್ ಆಡ್ ಆಗಿದೆ. ಬಟ್ ನನಗೆ ಎಲ್ಲ ಒಂದೇ ಶೇಡ್ ಅಲ್ಲಿ ಇರಬೇಕು ಅಂಡ್ ಪ್ಯೂರ್ ವೈಟ್ ಇರಬೇಕು ಅಂತ. ಸೊ ನಾನು ಆ ವೈಟ್ ನ ಹೇಗೆ ಕನ್ವರ್ಟ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ನಾನು ಇದಕ್ಕೋಸ್ಕರ ತರಿಸಿರೋದು ಈ ವಾಲ್ ಪೇಪರ್. ಸೊ ನಿಮ್ಗೆ ಲೈಕ್ ಕ್ಲಿಯರ್ ಆಗಿ ಕಾಣಿಸುತ್ತಾ ಅಂತ ಗೊತ್ತಿಲ್ಲ. ಸೊ ಇದು ಬ್ರಿಕ್ ಶೇಪ್ ಅಲ್ಲಿ ಬರುತ್ತೆ ಅಂಡ್ ತುಂಬಾ ಟ್ರೆಂಡಿಂಗ್ ಆಗಿದೆ. ಸೊ ತುಂಬಾ ವಿಡಿಯೋಸ್ ನೀವು ನೋಡಿರ್ಬೋದು ಕಿಚನ್ ಕೌಂಟರ್ ಟಾಪ್ಗೆ, ಇಲ್ಲ ಅಂದ್ರೆ ಲೈಕ್ ಆಸ್ಥೆಟಿಕ್ಸ್, ಲೈಕ್ ಏನಾದ್ರೂ ಮೆಟೀರಿಯಲ್ ಸ್ವಲ್ಪ ಎದ್ದು ಕಾಣೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ವೈಟ್ ಇಸ್ ಲೈಕ್ ಪೀಸ್ ಕಲರ್ ಅಲ್ಲ. ಸೊ ನನಗೂ ಅಷ್ಟೇ ಲೈಕ್ ಕಂಪ್ಲೀಟ್ ಕಿಚನ್ಗೆ ಈ ತರ ವೈಟ್ ವಾಲ್ ಪೇಪರ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಸೊ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ನೋಡಿ ಈ ತರ ಕಾಣುತ್ತೆ. ಇಲ್ಲಿ ನಾನು ವಾಲ್ಪೇಪರ್ ಹಾಕೋ ಮುಂಚೆ ಸರ್ಫೇಸ್ ಎಲ್ಲ ಒಂದ್ಸಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ವಾಲ್ಪೇಪರ್ ನೀಟಾಗಿ ಅಂಟಿಸೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇದು ಯಾವುದೇ ವಾಲ್ಪೇಪರ್ ಹಾಕೋ ಮುಂಚೆ ಈ ಪ್ರಾಸೆಸ್ ಸೊ ಮರಿಬೇಡಿ. ಇದೇನು ಸ್ಟಿಕ್ಕರ್ ಇದೆಯಲ್ಲ ವಾಲ್ ಪೇಪರ್, ಇದಕ್ಕೆ ಈ ತರ ಹಿಂದೆಗಡೆ ರಿಮೂವಬಲ್ ಪೇಪರ್ ಕೊಟ್ಟಿರ್ತಾರೆ. ಸ್ಟಿಕ್ಕರ್ ಹಿಂಗ್ ಪೀಲ್ ಮಾಡಿದ ತಕ್ಷಣ ನೀವು ಇದನ್ನ ಡೈರೆಕ್ಟ್ಲಿ ಈ ತರ ಕ್ಲೀನ್ ಮಾಡ್ಕೊಂಡು ಈ ಸರ್ಫೇಸ್ ನ ಇದ್ರ ಮೇಲೆ ಸ್ಟಿಕ್ ಮಾಡ್ಬೋದು. ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇನ್ನೊಂದು ನೀವು ಮೇನ್ ಥಿಂಗ್ ಮರಿಬಾರ್ದಂದರೆ, ಯಾವುದೇ ವಾಲ್ಪೇಪರ್ ಹಾಕಬೇಕಾದ್ರೆ ಈ ಥರ ಫ್ಲ್ಯಾಟ್ ಸರ್ಫೇಸ್ ಆಗಿರೋ ಕಾರ್ಡ್ ಆಗಲಿ ಇಲ್ಲ ಬೇರೆ ಏನಾದರೂ ಸ್ವಲ್ಪ ಸ್ಟಿಫ್ ಆಗಿರೋದು ಇಟ್ಕೊಂಡು ಮಾಡಿದ್ರೆ ನೀಟ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ, ಕ್ಲಮ್ಸಿಯಾಗಿ ಆಗಲ್ಲ. ಅಂದರೆ ಲೈಕ್ ನೀವು ಇವಾಗ ಮಡ್ಚ್ದಂಗೆ ಆಗುತ್ತಲ್ಲ ಒಂದೊಂದು ಕಡೆ. ಸೊ ಈ ಥರ ಲೈಕ್ ಮಾಡ್ಕೊಂಡು ಹಾಕಿದ್ರೆ ನೀಟಾಗಿರುತ್ತೆ. ನಾನು ಹಾಗೆ ಸ್ವಲ್ಪ ಮೆಷರ್ಮೆಂಟ್ಸ್ ತೊಗೊತಾ ಇದ್ದೀನಿ. ಯಾಕಂದರೆ ಡೈರೆಕ್ಟ್ಲಿ ಅಲ್ಲಿ ಅಂಟಿಸೋಕ್ಕೆ ಆಗಲ್ಲ. ಬಿಕಾಸ್ ಅಲ್ಲಿ ಮೆಷರ್ಮೆಂಟ್ ಇಲ್ಲ ಅಂದರೆ ಆ ಕಡೆ ಈ ಕಡೆ ವಾಲ್ಪೇಪರ್ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊ ಮೆಷರ್ಮೆಂಟ್ಸ್ ತೊಗೊಂಡು ನಾನು ಈ ಥರ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಸ್ವಲ್ಪ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆಯೋ ಅದೆಲ್ಲ ಲೈಕ್ ಫಿಲ್ ಮಾಡಿಕೊಂಡೆ. ಸೊ ಪ್ರಾಸೆಸ್ ಸ್ವಲ್ಪ ಲೆಂತಿ ಇರುತ್ತೆ, ಬಟ್ ಆರಾಮಾಗಿ ಪೇಷನ್ಸಿಂದ ಮಾಡಿದ್ರೆ ಅದು ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಅಷ್ಟರೊಳಗೆ ನನ್ನ ಆರ್ಡರ್ ಕೂಡ ಅರೈವ್ ಆಗಿತ್ತು. ಈ ಥರ ಒಂದು ಸ್ಟೀಲ್ದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ. ಯಾಕಂದರೆ ಕೌಂಟರ್ ಟಾಪಲ್ಲಿ ಅರೇಂಜ್ ಮಾಡೋಕ್ಕೆ ಈ ಥರ 2 ಟೈರ್ ಸ್ಟ್ಯಾಂಡ್ ಇದ್ದರೆ ಸ್ಪೈಸ್ ರ್ಯಾಕ್ ಆಗಲಿ ಏನಾದರೂ ಆಗಲಿ ನೀಟಾಗಿ ಜೋಡಿಸ್ಕೋಬೋದು ನಾವು. ತುಂಬ ಹ್ಯಾಂಡಿಯಾಗಿ ಸಿಗುತ್ತೆ, ಆಮೇಲೆ ತುಂಬ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ. ನೀವಿಲ್ಲಿ ನೋಡ್ಬೋದು ಮೇಕ್ ಓವರ್ಗಿಂತ ಮುಂಚೆ ಕೌಂಟರ್ ಟಾಪ್ ಎಲ್ಲ ಎಷ್ಟು ಮೆಸ್ಸಿ ಆಗಿದೆ. ಆಮೇಲೆ ಏನಾದರೂ ವಸ್ತು ಕೂಡ ನಮಗೆ ಬೇಗ ಸಿಗ್ತಿರ್ಲಿಲ್ಲ, ತುಂಬ ಹೊತ್ತು ಟೈಮ್ ವೇಸ್ಟ್ ಮಾಡಬೇಕಿತ್ತು, ಯಾಕಂದರೆ ಅಷ್ಟು ಕ್ಲಟರ್ ಇತ್ತು ಇಲ್ಲಿ. ಸೊ ಫೈನಲಿ ನಾನು ತುಂಬ ದಿವಸದಿಂದ ಇಷ್ಟಪಟ್ಟಿರೋ ಡ್ರೀಮ್ ಕಿಚನ್ ರೆಡಿ ಆಗಿದೆ. ಸೊ ನಿಮಗೆ ಒಂದು ಸ್ಮಾಲ್ ಟೂರ್ ಥರ ಕೊಡೋಣ, ಹೇಗೆ ನಾನೆಲ್ಲ ಸೆಟಪ್ ಮಾಡಿದ್ದೀನಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ, ಹೇಗೆ ತುಂಬ ಚೆನ್ನಾಗಿ ಎಲಿಗೆಂಟಾಗಿ ನಿಮ್ಮ ಕಿಚನ್ನ ಮೇಕ್ ಓವರ್ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ. ಬನ್ನಿ ನೋಡೋಣ. ಸೊ ಫಸ್ಟ್ ನಾನು ಇಲ್ಲಿ ಲೈಟಿಂಗ್ಸ್ ಹಾಕಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಇದನ್ನು ನಾನು ಟರ್ನ್ ಆನ್ ಮಾಡ್ತೀನಿ. ಸೊ ಇದು ಮೇನ್ ಲೈಕ್ ಅಟ್ರಾಕ್ಷನ್ ನಮ್ಮ ಕಿಚನ್ಗೆ. ಸೊ ರಿಮೋಟ್ ಆಪರೇಟೆಡ್ ಬರುತ್ತೆ. ಸೊ ಇದರಲ್ಲಿ ಎಲ್ಲ ಕಲರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಯಾವ ಕಲರ್ ಬೇಕಾದ್ರೂ ಚೂಸ್ ಮಾಡ್ಬೋದು ಲೈಟಿಂಗ್ಸ್ಗೆ. ಸಖತ್ತಾಗಿದೆ ಅಲ್ಲ. ಪರ್ಸ್ನಲ್ ಆಗಿ ನನಗೆ ಈ ಥರ ಕಿಚನ್ ಇರಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಸೊ ಫೈನಲಿ ಆ ಆಸೆನ ನಾನು ಇವತ್ತು ಇಷ್ಟು ದಿವಸ ಆದಮೇಲೆ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ಕಿಚನ್ ಕನ್ವಿನ್ಸ್ ಮಾಡಿದ್ದೀನಿ. ಬಿಕಾಸ್ ಈಸಿಯಾಗಿ ಅವರಿಗೆ ಯಾವುದು ಸಾಮಾನು ಇದೆಲ್ಲ ಲೈಕ್ ಪಾತ್ರೆಗಳೆಲ್ಲ ಸಿಕ್ಕಿಲ್ಲ ಅಂದರೆ ಪ್ಯಾನಿಕ್ ಆಗಿಬಿಡ್ತಾರೆ. ಸೊ ನಾನು ಅವರಿಗೆ ಲೈಕ್ ಕನ್ವಿನ್ಸ್ ಮಾಡಿ ವಿಡಿಯೋ ಮಾಡೋಷ್ಟರಲ್ಲಿ ಒಂದು ಸಾಕಾಗೋಗಿತ್ತು. ಬಟ್ ಫೈನಲಿ ಔಟ್ಲುಕ್ ಮಾತ್ರ ತುಂಬ ಸೂಪರ್ಬ್ ಆಗಿ ಬಂದಿದೆ.
ಕಿಚನಲ್ಲಿ ಒಂದು ರ್ಯಾಕ್ ಬೇಕಿತ್ತು. ಸೊ ವಾಲ್ ಮೌಂಟೆಡ್ ರ್ಯಾಕ್ ಆಗಿರೋದ್ರಿಂದ ನನಗೆ ಲೈಟ್ ವೇಟ್ ಇಡಬೇಕಿತ್ತು ಆ್ಯಂಡ್ ಅದಕ್ಕೋಸ್ಕರ ನಾನು ಈ ಥರ ಬ್ಯಾಂಗ್ಳೂರ್ ಸ್ಟೋರಿಂದ ಒಂದು ಬಾಕ್ಸ್ ಇಸ್ಕೊಬಂದಿದ್ದೆ ಆಚೆ ಕಡೆ ಹೋದಾಗ. ಸೊ ಅದಕ್ಕೆ ವಾಲ್ ಪೇಪರ್ ಮ್ಯಾಚ್ ಆಗೋಗೆ ಆ ಥರ ನಾನು ಮೇಕ್ ಓವರ್ ಕೊಟ್ಟಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಈ ಥರ ಎಲ್ಲ ಕ್ಲೀನಾಗೆ ನಾನು ಪೇಸ್ಟ್ ಮಾಡಿ DIY ಮನೇಲೇ ಮಾಡ್ಕೊಂಡಿದ್ದೀನಿ ನಾನು. ನೀವು ಕೂಡ ಅಷ್ಟೇ ಈ ಥರ DIY ಮನೇಲೆ ಮಾಡ್ಕೊಬೋದು ಆ್ಯಂಡ್ ತುಂಬಾ ಸಿಂಪಲ್ ಆ್ಯಂಡ್ ಸಖತ್ತಾಗಿ ಬರುತ್ತೆ. ಅಂಡ್ ನಾನು ಇದ್ರ ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನ ನಾನು ಲೈಕ್ ಎಕ್ಸ್ಟ್ರಾ ವಾಲ್ ಪೇಪರ್ ಇತ್ತಲ್ಲ ಲೈಕ್ ಅದನ್ನ ಪೇಸ್ಟ್ ಮಾಡಿ ಮಾಡಿದ್ದು ಅಂಡ್ ಇದು ಸೆಟ್ ಆಫ್ 3 ಸಿಕ್ಕಿತ್ತಲ್ಲ ಅದು ನಮ್ದೇನಪ್ಪಾ ಅಂದ್ರೆ ಮಾಡ್ಯುಲರ್ ಕಿಚನ್ ಇತ್ತು ಬಟ್ ಆಸ್ಥೆಟಿಕ್ ಲುಕ್ ಇರಲಿಲ್ಲ. ನನಗೆ ತುಂಬಾ ಪಿಂಟ್ರೆಸ್ಟ್ ಇದು ನೋಡ್ತಾ ಇದ್ನಲ್ಲ ಸೊ ಆ ತರ ಲುಕ್ ಬೇಕಿತ್ತು. ತುಂಬಾ ಲೈಕ್ ನನಗೆ ಕಂಪ್ಲೀಟ್ ಮೇಕ್ ಓವರ್ ಏನಕ್ಕೆ ಮಾಡಬೇಕು ಅನ್ಸ್ತು ಅಂದ್ರೆ ಲೈಕ್ ಜಾಸ್ತಿ ಟೈಮ್ ನಾವು ಕಿಚನ್ ಅಲ್ಲೇ ಸ್ಪೆಂಡ್ ಮಾಡೋದು. ಸೊ ಆ ಲುಕ್ ನಮಗೆ ತುಂಬಾ ಮಿನಿಮಲ್ ಆಗಿ ಕಾಮ್ ಆಗಿ ಇದ್ರೆ ಲೈಕ್ ಗೊತ್ತಲ್ಲ ಗರ್ಲ್ಸ್ ಯಾವಾಗಲೂ ಕಿಚನ್ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನನಗೆ ಗ್ರೀನರಿ ಅಂದ್ರೆ ಸಖತ್ ಇಷ್ಟ. ಸೊ ಗ್ರೀನರಿ ನಾವು ಇಲ್ಲಿ ಯಾವ್ದಾದ್ರು ಲೈಕ್ ಪ್ಲಾಂಟರ್ಸ್ ಕೂಡ ಹಾಕಿದ್ರೆ ಇಲ್ಲಿ ಅದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಸೊ ಅದಕ್ಕೆ ಈ ತರ ಮೇಕ್ ಓವರ್ ನಾನ್ ಮಾಡಿದೀನಿ ನಮ್ಮ ಕಿಚನ್ಗೆ. ಅಂಡ್ ನಮ್ ಕಿಚನ್ಗೆ ನಾನು ಏನೇನ್ ಪ್ರಾಡಕ್ಟ್ಸ್ ತರಿಸಿದೆ ಲೈಕ್ ಎಲ್ಲಿಂದ ತರಿಸಿದೆ ಅದೆಲ್ಲ ಲಿಂಕ್ ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಅದನ್ನ ಲೈಕ್ ಚೆಕ್ ಮಾಡಿ. ನಿಮ್ಗೆ ತೋರಿಸ್ತೀನಿ ಚೇಂಜ್ ಮಾಡಿ. ಸೊ ಇದೊಂದು ಕಲರ್. ಸೊ ಸ್ಪೆಸಿಫಿಕ್ ಆಗಿ ನಾನು ಹಾಕಿದ್ದು ಬ್ಲೂ ಕಲರ್. ನನ್ಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಂತ. ಇದು ವೈಲೆಟ್ ಕಲರ್, ಇದು ಪಿಂಕ್, ಇದು ಎಲ್ಲೋ. ಸೊ ಆತರ ಲೈಕ್ ಸುಮಾರು ಕಲರ್ಸ್ ಕೊಟ್ಟಿದ್ದಾರೆ. ಸೊ ಮಿನಿ ಕಿಚನ್ ಟೂರ್ ಮಾಡಕ್ಕೆ ನೀವು ರೆಡಿನಾ? ಸೊ ನಾನ್ ಕೂಡ ರೆಡಿ ಇದ್ದೀನಿ, ಬನ್ನಿ ನೋಡೋಣ. ಫಸ್ಟ್ ನಾನು ಇದು ಸೆಟ್ ಆಫ್ 3 ಶುಗರ್ ಟೀ ಮತ್ತೆ ಕಾಫಿ ಇದು ಕಂಟೈನರ್ಸ್ ತರಿಸಿದ್ದೆ. ಇದೆಲ್ಲ ನಾನು ಮೀಶೋಯಿಂದ ತರಿಸಿದ್ದು. ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಸ್ ಐ ಟೋಲ್ಡ್ ಬಿಫೋರ್ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಬಹುದು. ತುಂಬಾನೇ ನನಗೆ ಇಷ್ಟ ಆಯ್ತು ಬಿಕಾಸ್ ಇದು ಮೆಟಲ್ ತರ ಇದೆ ಅಂಡ್ ಏರ್ ಟೈಟ್ ಕೂಡ ಇದೆ. ಸೊ ನೋಡಿ ಏರ್ ಟೈಟ್ ಜಾರ್ಸ್ ಜೊತೆ ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿದಾವೆ ಅಂಡ್ ಅದ್ರದ್ದು ಲೆಂತ್ ನೋಡಿ ಎಷ್ಟು ದೊಡ್ಡದಾಗಿದೆ. ಲೈಕ್ ಜಾಸ್ತಿ ಏನಾದ್ರು ಸ್ಟೋರ್ ಮಾಡ್ಕೊಂಡು ಬಿಕಾಸ್ ನಾವು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಮನೇಲಿ ಡೆಫಿನೆಟ್ಲಿ ಲೈಕ್ ಕಾಫಿ ಟೀಗೆಲ್ಲ. ಸೊ ಈ ತರ ಲೈಕ್ ಕಂಟೈನರ್ಸ್ ಯೂಸ್ ಮಾಡ್ಕೋಬಹುದು. ನೋಡಿ 3 ಕಲರ್ಸ್ ಅಂದ್ರೆ ಎಲ್ಲ ಒಂದೇ ಕಲರ್ ಅಲ್ಲಿ ಇದ್ರೆ ಲೈಕ್ ಅದು ಬೋರ್ ಆಗುತ್ತೆ. ಸೊ ಒಂದು ಆರೆಂಜ್ ವೈಟ್ ಮತ್ತೆ ಇನ್ನೊಂದು ರೆಡ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಈ ಸ್ಟ್ಯಾಂಡ್ ಕೂಡ ಅಷ್ಟೇ ಮೀಶೋದಲ್ಲೇನೆ ತರಿಸಿದ್ದೆ. ಸೊ ನಾನು ಇದನ್ನ ಲೈಕ್ ಈ ತರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಲೈಕ್ ನಾನು ಇವಾಗ ಅಷ್ಟೇ ಇದರಲ್ಲಿ ಖಾಲಿ ಏನಕ್ಕಿದೆ ಅಂದ್ರೆ ನಾನು ರೀಸೆಂಟ್ ಆಗಿ ರಿಸೀವ್ ಮಾಡ್ಕೊಂಡಿದ್ದೆ ಆರ್ಡರ್. ಸೊ ಅದಕ್ಕೆ ನಾನು ಇದರಲ್ಲಿ ಏನು ಲೈಕ್ ಫಿಲ್ ಮಾಡಿಲ್ಲ, ಈಗ ಮಾಡ್ಬೇಕು. ಸೊ ಆಮೇಲೆ ಮಾಡೋಣ. ಅಂಡ್ ಇನ್ನೊಂದು ಫೇವ್ರೇಟ್ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಸ್ಟ್ಯಾಂಡ್. ಯಾಕಂದ್ರೆ ಇದರಲ್ಲಿ 4 ಸೆಟ್ ಆಫ್ 4 ನಾನು ಗ್ಲಾಸ್ ಜಾರ್ಸ್ ತರಿಸಿದೆ. ಅದಕ್ಕೆ ಈ ತರ ಲೇಬಲ್ ಹಾಕಿ ನೇಮ್ ಕೂಡ ಬರ್ತಿದ್ದೀನಿ. ಸೊ ದಟ್ ನಮಗೆ ಈಸಿ ಆಗುತ್ತೆ. ಏನಾದ್ರು ನಮಗಲ್ಲ ಲೈಕ್ ನನ್ನ ತಮ್ಮ ಮೋಸ್ಟ್ ಆಫ್ ದ ಟೈಮ್ ಒಬ್ಬನೇ ಇದ್ರೆ ಲೈಕ್ 50 ಮಮ್ಮಿಗೆ ಫೋನ್ ಮಾಡ್ತಾನೆ ಲೈಕ್ ಎಲ್ಲಿಟ್ಟಿದ್ದೀರಾ ಅಂತ. ಸೊ ಈ ತರ ಎಲ್ಲ ಬರ್ದಿದ್ರೆ ಅವನಿಗೂ ಈಸಿ ಆಗುತ್ತೆ. ಇಲ್ಲ ಬೇರೆಯವ್ರು ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ನಮ್ಮ ಕಿಚನ್ ಏನಾದ್ರು ಬೇರೆ ಫೆಸ್ಟಿವಲ್ ಟೈಮ್ ಅಲ್ಲೆಲ್ಲ ಅಂದ್ರೆ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ನಮಗೂ ಅಷ್ಟೇ ಲೈಕ್ ಚೆನ್ನಾಗಿ ಅನ್ಸುತ್ತೆ. ಒಂದ್ಸಲ ಬೇಗ ಹ್ಯಾಂಡಿ ಆಗಿ ಸಿಗುತ್ತಲ್ಲ. ಸೊ ಈ ತರ ಲೇಬಲ್ ಅಲ್ಲಿ ನೇಮ್ ಬರ್ಕೋಬಹುದು. ಓಕೆನಾ? ಇದು ನನಗೆ ಚೆನ್ನಾಗಿ ಅನಿಸ್ತು. ಅಂಡ್ ಈ ತರ ಸೆಟ್ ಆಫ್ 3 ಜಾರ್ಸ್ ತರಿಸ್ಕೊಂಡಿದ್ದೆ. ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ನನ್ನ ಮಗನಿಗೆ ಡ್ರೈ ಫ್ರೂಟ್ಸ್ ಸ್ಟೋರ್ ಮಾಡ್ತೀನಿ. ಸೊ ಒಂದ್ರಲ್ಲಿ ವಾಲ್ನಟ್, ಒಂದ್ರಲ್ಲಿ ಪಿಸ್ತಾ, ಒಂದ್ರಲ್ಲಿ ಬಾದಾಮ್. ಸೊ ಆ ತರ ಹಾಕೊಂಡಿದ್ದೀನಿ. ಇದು ಅಷ್ಟೇ ಸೈಜ್ ಓಕೆ ಫೈನ್ ಲೈಕ್ ಚೆನ್ನಾಗಿದೆ. ಲೈಕ್ ಮೀಡಿಯಂ ಸೈಜ್ ನಂಗೆ ಬೇಕಾಗಿದೆ. ತುಂಬಾ ದೊಡ್ಡದಾದ್ರೂ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಸೊ ಈ ಪರ್ಟಿಕ್ಯುಲರ್ ಸ್ಟ್ಯಾಂಡ್ಗೆ ಇದು ಲೈಕ್ ಗುಡ್ ಸೈಜ್ ಅಂದ್ರೆ ಡಿಸೆಂಟ್ ಸೈಜ್ ಇದೆ. ಸೊ ಯು ಕ್ಯಾನ್ ಗೋ ಫಾರ್ ಇಟ್ ಇಂಟ್ರೆಸ್ಟ್ ಇದ್ರೆ. ಇದನ್ನು ಕೂಡ ಅಷ್ಟೇ ಸೆಟ್ ಆಫ್ 12 ಬರುತ್ತೆ. ತುಂಬಾನೇ ಹ್ಯಾಂಡಿ ಆಗಿರುತ್ತೆ. ನನಗೆ ಆಕ್ಚುಲಿ ನಾವು ಮನೇಲಿ ಲೈಕ್ ನಾನ್ ಸ್ಟಿಕ್ ಕಡಾಯಿಸ್ ಎಲ್ಲ ಯೂಸ್ ಮಾಡ್ತೀವಲ್ಲ. ಸೊ ಇದು ಸಿಲಿಕಾನ್ ನಾನ್ ಗ್ರೀಸಿ ಆಗಿರುತ್ತೆ ಅಂಡ್ ನಮಗೆ ಲೈಕ್ ಸ್ಕ್ರಾಚ್ ಪ್ರೂಫ್ ಇರುತ್ತೆ ಅಲ್ಲ. ಸೊ ಅದಕ್ಕೆ ಬಿಕಾಸ್ ಅಷ್ಟೊಂದು ಕೊಟ್ಟು ಕಡಾಯಿ ಮತ್ತೆ ಪ್ಯಾನ್ ಎಲ್ಲ ತರಿಸಿರ್ತೀವಿ, ಸುಮ್ಮನೆ ಸ್ಕ್ರಾಚ್ ಆಗ್ಬಿಡ್ತಾರೆ. ನಾವು ಉಡನ್ ಯೂಸ್ ಮಾಡ್ತೀನಿ, ಉಡನ್ ಯೂಸ್ ಮಾಡಲ್ಲ ಅಂತಲ್ಲ. ಸೊ ಉಡನ್ ಇನ್ನೊಂದು ಸೆಟ್ ಇದೆ, ನಾನು ತೋರಿಸ್ತೀನಿ. ಬಟ್ ಈ ತರದ್ದು ಕೂಡ ಅಷ್ಟೇ ತುಂಬಾ ಲೈಕ್ ನನಗೆ ಅದ್ರದ್ದು ಕ್ವಾಲಿಟಿ ಸಖತ್ ಇಷ್ಟ ಆಯ್ತು. ನೋಡಿ ಎಷ್ಟು ಸ್ಲೀಕ್ ಆಗಿ ಲೈಕ್ ನನಗೆ ವೈಟ್ ಅಲ್ಲೇ ಬೇಕಿತ್ತು. ಲೈಕ್ ನಾನು 2 ಟೈಮ್ ವಾಪಸ್ ಕಳಿಸಿದ್ದೀನಿ ಬಿಕಾಸ್ ಕಲರ್ ವೇರಿಯೇಷನ್ಸ್ ಚೇಂಜ್ ಬಂದಿತ್ತು. ಬಟ್ ನಾನು ಮೀಶೋ ಇಲ್ಲ ಅಮೆಝಾನ್ ಅಲ್ಲಿ ತಗೊಂಡೆ ಬಿಕಾಸ್ ನನಗೆ ಮೀಶೋದಲ್ಲಿ ತರಿಸಿದ್ರೆ ಅದು ಕ್ವಾಲಿಟಿ ನನಗೆ ಅಷ್ಟು ಲೈಕ್ ಆಗಿಲ್ಲ. ಸೊ ನಾನು ಇದನ್ನ ಅಮೆಝಾನ್ ಅಲ್ಲಿ ತರಿಸ್ಕೊಂಡೆ. ಸೊ ಇದು ಸೆಟ್ ಆಫ್ 12 ಇದೆ. ಸೊ ಬೇರೆ ತರದ್ದು ಕಟ್ಲರಿ ಲೈಕ್ ಕಟ್ಲರಿ ಹೋಲ್ಡರ್ ಜೊತೆನೂ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ಲೈಕ್ ಕಟ್ಲರಿ ಹೋಲ್ಡರ್ ಇದ್ರೆ ಲೈಕ್ ಒಂಥರ ಎಲಿಗೆಂಟ್ ಆಗಿ ಕಾಣಿಸುತ್ತಲ್ಲ. ಸೊ ನಾನು ಐ ಡಿಡ್ ಗೋ ಫಾರ್ ಇಟ್. ಸೊ ಚೆನ್ನಾಗಿದೆ. ಸೈಜ್ ಕೂಡ ಅಷ್ಟೇ ಈ ಪ್ರೈಸ್ಗೆ ದಿಸ್ ಇಸ್ ಅ ವೆರಿ ಗುಡ್ ಸೈಜ್ ಅಂತ ಹೇಳ್ಬೋದು. ಬಿಕಾಸ್ ನೋಡಿ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಇದು ಎಲ್ಲಿಂದ ತರಿಸಿದಂತ ಏನಿಲ್ಲ. ಸೊ ಅವಾಗ ಯಾವಾಗ ಎಕ್ಸಿಬಿಷನ್ ಇರುತ್ತಲ್ಲ ಮನೆ ಹತ್ರ ಎಲ್ಲ. ಸೊ ಅವಾಗ ಹೋದಾಗ ವುಡನ್ ಲೈಕ್ ಸ್ಟೋರ್ ಅಲ್ಲೆಲ್ಲ ಸಿಗುತ್ತೆ ಮಾಮೂಲಿ. ಎಲ್ಲಿ ನೀವು ಎಕ್ಸಿಬಿಷನ್ಸ್ ಅಲ್ಲೆಲ್ಲ ಹೋದ್ರೆ ಇಲ್ಲ ಅಂದ್ರೆ ಲೈಕ್ ಸ್ಟೋರ್ ಅಲ್ಲಿ ಎಲ್ಲಾದ್ರೂ ಸಿಗುತ್ತೆ. ಸೊ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ಬಟ್ ನಾನು ಈ ತರ ವುಡನ್ ಸ್ವಲ್ಪ ನೋಡಿ ತಗೊಳಕ್ಕೆ ನಂಗೆ ಗಟ್ಟಿ ಎಷ್ಟಿದೆ ಅಂತ ಲೈಕ್ ಇದೆಲ್ಲ ಸ್ವಲ್ಪ ದಪ್ಪ ಇರಬೇಕು ನನಗೆ ಟರ್ನ್ ಮಾಡ್ಬೇಕಾದ್ರೆ ಲೈಕ್ ಗ್ರಿಪ್ ಜಾಸ್ತಿ ಇರಬೇಕು ಅಂತ. ಸೊ ನಾನು ಡೈರೆಕ್ಟ್ ಆಗಿ ಲೈಕ್ ನಾನು ಎಕ್ಸಿಬಿಷನ್ ಎಲ್ಲ ಹೋಗಿದ್ದೆ ಅಲ್ಲ 1-2-3 ಟೈಮ್. ಸೊ ಅವಾಗ ನಾನು ಒಂದೊಂದು ತಗೊಂಡಿಟ್ಕೊಂಡಿದ್ದೆ. ಇವೆಲ್ಲ ಲೈಕ್ ಈ ಒಂದೇ ಸರಿ ತಗೊಂಡಿದ್ದಲ್ಲ, ಯಾವಾಗಾದ್ರೂ ಟೈಮ್ ಮಾಡ್ಕೊಂಡು ತಗೊಂಡು ಫೈನಲಿ ಕಿಚನ್ ಟೂರ್ ಆಗಿತ್ತು. ಸೊ ಒನ್ ಡೇ ಅಲ್ಲಿ ಯಾವ್ದು ಆಗಿಲ್ಲ. ಸೊ ತುಂಬಾ ದಿವಸ ಲೈಕ್ ಒಂದೊಂದೇ ಐಟಮ್ ತಗೊಂಡು ಲೈಕ್ ಕಲೆಕ್ಟ್ ಮಾಡಿ ಜೋಡಿಸ್ಕೊಂಡು ಫೈನಲಿ ಈ ತರನೇ ಥೀಮ್ ಇರ್ಬೇಕು ನಮ್ಗೆ ಕಿಚನ್ ಅಂತ ಯೋಚನೆ ಮಾಡಿದ್ಮೇಲೆ
ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಒಂದೇ ಸಲ ತರಿಸ್ಬಿಟ್ಟು ಮಾಡಿದೀನಿ ಅಂತ ಏನಿಲ್ಲ. ಎಲ್ಲ ಐ ಟುಕ್ ಟೈಮ್. ಅವಾಗ ಲೈಕ್ ಏನಾದ್ರು ತಗೊಂಡು ಲೈಕ್ ಯೂಸ್ ಟು ಆಮೇಲೆ ಈ ತರ ವುಡನ್ ಸ್ಪೂನ್ಸ್ ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಗುತ್ತೆ ವುಡನ್ ಸ್ಪೂನ್ಸ್. ಸೊ ನೋಡಿ ಇಷ್ಟು ಈ ತರ ಕಾಣುತ್ತೆ. ಸೊ ನಾನು ಚಿಕ್ಕದು ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದೆ. ಐ ಡೋಂಟ್ ನೋ ಲೈಕ್ ಎಷ್ಟು ಜನ ನೋಡಿದ್ದಾರೆ ಅಂತ. ಸೊ ಈ ತರ ಲೈಕ್ ಚಿಕ್ಕದು ಏನಂತಾರ ಲೈಕ್ ಆರ್ಟಿಫ್ಯಾಕ್ಟ್ಸ್ ಇರುತ್ತಲ್ಲ. ಸೊ ಇದು ಟೂತ್ ಪಿಕ್ ಹೋಲ್ಡರ್ ಆಗ್ಲಿ ಬೇರೆ ಏನಾದ್ರು ಆ ತರ ಹೋಲ್ಡ್ ಮಾಡಕ್ಕೆ. ಸೊ ಇದು ಸೆಟ್ ಆಫ್ 3 ಬಂದಿರುತ್ತೆ. ಸೊ ನಾನು ಇಲ್ಲಿ ಕಿಟಕಿ ಹತ್ರ ಪ್ಲೇಸ್ ಮಾಡಿದ್ದೀನಿ ಹನಿ ಪಕ್ಕ. ಆಮೇಲೆ ಇನ್ನೊಂದು ಇಲ್ಲೇನೆ ಕಿಟಕಿ ಪಕ್ಕ ಪ್ಲೇಸ್ ಮಾಡಿದ್ದೀನಿ. ಅಂಡ್ ಇನ್ನೊಂದು ಇಲ್ಲಿ ಈ ಶೆಲ್ಫ್ ಕೂಡ ಅಷ್ಟೇ ನಾನು ಮನೇಲೆ ಮಾಡ್ಕೊಂಡೆ. ಹೇಗೆ ಬ್ಯಾಂಗಲ್ ಸ್ಟೋರ್ ಇರುತ್ತಲ್ಲ ಅದ್ರ ಬಾಕ್ಸ್ ಕೊಡ್ತಾರಲ್ಲ. ಸೊ ಅದಕ್ಕೆ ನಾನು ವಾಲ್ ಪೇಪರ್ ಅಟ್ಯಾಚ್ ಮಾಡಿಬಿಟ್ಟು ಅದ್ರ ಮೇಲೆ ಇದು ಆಲ್ರೆಡಿ ನಮ್ಮ ಮನೇಲಿ ಸ್ವಲ್ಪ ಗೊಂಬೆಗಳು ಇದ್ವು. ಸೊ ಅದನ್ನೇ ನಾನು ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಅಂಡ್ ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಏನು ನಿಮ್ಗೆ ಹಿಂದೆಗಡೆ ಫ್ರೇಮ್ಸ್ ತರ ಕಾಣಿಸ್ತಿದೆ ಅಲ್ಲ ಚಿಕ್ಕ ಚಿಕ್ಕ ಫೋಟೋಸ್. ಸೊ ಇದನ್ನ ಲ್ಯಾಮಿನೇಟ್ ಮಾಡ್ಸಿದ್ದೀನಿ. ಯಾಕಂದ್ರೆ ಅಮೆಝಾನ್ ಅಲ್ಲಿ ಲೈಕ್ ಫ್ರೇಮ್ಸ್ ಪ್ರೈಸ್ ಜಾಸ್ತಿ ಇತ್ತು. ಸೊ ಗೊತ್ತಲ್ಲ ಜುಗಾಡ್ ಅಗೇನ್. ಸೊ ಇದನ್ನು ಅಷ್ಟೇ ನಾನು ಲ್ಯಾಮಿನೇಟ್ ಮಾಡಿದ್ದೀನಿ. ಯಾಕಂದ್ರೆ ಏನಾದ್ರು ಲೈಕ್ ಏನಾದ್ರು ಸಿಡಿದ್ರು ನಾವು ನೀಟಾಗಿ ಲೈಕ್ ಕ್ಲೀನ್ ಮಾಡ್ಕೊಬಹುದು. ಅಂಡ್ ತುಂಬಾನೇ ಲೈಕ್ ಎಲಿಗೆಂಟ್ ಲುಕ್ ಕೊಡುತ್ತೆ ಈ ತರ ಲೈಕ್ ರೈಟಿಂಗ್ಸ್ ಇರೋದಿದ್ರೆ. ಒಂಥರ ಮೋಟಿವೇಟ್ ಆಗುತ್ತೆ ಕಿಚನ್ ಬಂದಿದ ತಕ್ಷಣ. ನನಗಂತೂ ಇದು ಸಕ್ಕತ್ ಇಷ್ಟ. ಅಂಡ್ ನಾನು ಈ ತರ ಲ್ಯಾಮಿನೇಟ್ ಮಾಡಿಸ್ಕೊಂಡು ಅದನ್ನ ಪೇಸ್ಟ್ ಮಾಡಿದೀನಿ. ಬಟ್ ಇದು 100 ರುಪೀಸ್ ಎಷ್ಟು ಅಷ್ಟೇ. ಇದು ಮಮ್ಮಿಕಾ ಡಾಬಾ ಅಂತ ಬರ್ತಿದೆಯಲ್ಲ ಅದು ಇನ್ನೊಂಥರ ಒಂಥರ ಮೋಟಿವೇಶನ್ ಕೊಡುತ್ತೆ ನಮಗೆ. ಬಿಕಾಸ್ ಆ ಕಿಚನ್ ಕೂಡ ಗೊತ್ತಂತ ಅಲ್ಲಿ 24x7 ಅಂತ ಬರ್ತಿಲ್ಲ. ಸೊ ನೀವು ನೋಡಿದ್ರೆ 27x7 ಅಂತ ಗೊತ್ತು. ನಾವು ಎಷ್ಟು ಕೆಲಸ ಮಾಡ್ತೀವಿ ಕಿಚನ್ ಅಲ್ಲಿ ಅಂತ. ಸೊ ಅದಂತೂ ಲೈಕ್ ಫುಲ್ ಕಾಮಿಡಿ ಆಯ್ತು. ಲೈಕ್ ಐ ಡಿಂಟ್ ವಾಂಟ್ ಟು ರಿಟರ್ನ್ ಬ್ಯಾಕ್ ಅಷ್ಟೇ. ಲೈಕ್ ಅಷ್ಟು ಚಿಕ್ಕದು ಮತ್ತೆ ರಿಟರ್ನ್ ಮಾಡೋದು 24x7 ಬದಲು 27x7 ಅಂತಾನೆ ಕೊಟ್ಟಿದ್ದಾರೆ. ಸೊ ಈ ಕಡೆ ನಾನು ಈ ತರ ಲೈಕ್ ಟರ್ನಬಲ್ ಸ್ಟ್ಯಾಂಡ್ ನ ಇಟ್ಕೊಂಡಿದ್ದೀನಿ. ಇದೇನ್ ಬೇಕಾದ್ರೂ ತಗೊಬಹುದು. ಸೊ ಈ ತರ ನಾನು ಇದರಲ್ಲಿ ನೈಫ್ ಇಟ್ಕೊಂಡಿದ್ದೀನಿ. ನೈಫ್ ಮತ್ತೆ ಈ ತರ ಸ್ಪೂನ್ಸ್ ಸೆಟ್ ಸಿಗುತ್ತೆ. ಸೊ ಇದನ್ನ ನಾನು ಇಟ್ಕೊಂಡಿದ್ದೆ. ಆಮೇಲೆ ಆಯಿಲ್ ಬಾಟಲ್. ಆಮೇಲೆ ಆಯಿಲ್ಗೆ ಅಂತಾನೆ ಇದು ಒಂದು ಸ್ಪ್ರೇ ಬಾಟಲ್, ಒಂದು ಮೀಡಿಯಂ, ಮತ್ತೆ ಇದು ಈ ತರ ಒಂದು ಇಟ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲ ಅಷ್ಟೇ ಲೈಕ್ ಉಪ್ಪೆಲ್ಲ ಇದೆ. ಲೈಕ್ ಸಾಲ್ಟ್, ಕಲ್ಲುಪ್ಪು ಮತ್ತೆ ಇದು ಉಪ್ಪೆಲ್ಲ ಇಟ್ಕೊಂಡಿದೀವಿ. ಅಂಡ್ ಇದು ಕಟ್ಲರಿ ಸ್ಟ್ಯಾಂಡ್. ನಾನು ಹೇಳ್ದಂಗೆ ಇದು ಲೈಕ್ ಸ್ಪೈಸ್ ರ್ಯಾಕ್. ಇದೊಂಥರ ಸ್ಪೈಸ್ ರ್ಯಾಕ್. ಇದಕ್ಕೆ ಡ್ರೈ ಫ್ರೂಟ್ಸ್ ಮೇಲೆ ಕೆಳಗಡೆ ಸ್ಪೈಸ್ ರ್ಯಾಕ್ ಇಟ್ಕೊಂಡಿದ್ದೀನಿ. ಅಂಡ್ ವುಡನ್ ಸ್ಪೂನ್ಸ್ ಅಲ್ಲಿ ಕೆಟಲ್ ಮತ್ತೆ ಈ ಕಡೆ ಮಿಕ್ಸಿ. ಅಂಡ್ ಈ ಕಡೆ ನೋಡಕ್ ಬಂದ್ರೆ ಫುಲ್ ಅರ್ಧ ಲೈಕ್ ಅಡುಗೆ ಮನೆ ಸಾಮಾನೆಲ್ಲ ಇಷ್ಟೊಲ್ಲೇ ಸೆಟ್ ಆಗ್ಬಿಡುತ್ತೆ ನಮಗೆ. ಯಾಕಂದ್ರೆ ತುಂಬಾ ಹ್ಯಾಂಡಿಯಾಗಿ ನಾವು ಏನ್ ಬೇಕಾದ್ರೂ ನೋಡ್ ತಗೋಬಹುದು. ಫಸ್ಟ್ ನಮ್ಮ ಮನೇಲಿ ಇಲ್ಲ. ಬಟ್ ರೀಸೆಂಟ್ ಆಗಿ ಇಲ್ಲೆಲ್ಲ ಲೈಕ್ ನಮಗೆ ಕೌಂಟರ್ ಟಾಪ್ ಕ್ಲೀನ್ ಅಂತ ಇರ್ಬೇಕಿತ್ತಲ್ಲ. ಸೊ ಈ ಕೌಂಟರ್ ಟಾಪ್ ಕ್ಲೀನ್ ಆಗಿ ಇರಬೇಕು ಅಂದ್ರೆ ನನಗೆ ಇದು ತುಂಬಾ ಬೇಕೇ ಬೇಕು ಅನಿಸ್ತು. ಸೊ ನಾವು ಇದನ್ನ ಲೈಕ್ ಒಂದು ತಗೊಂಡ್ವಿ. ಸೊ ತುಂಬಾನೇ ನಮ್ಮ ಮನೆಗೆ ತುಂಬಾ ಹಳೇದಿತ್ತು. ಬಟ್ ನಾವು ಬೇರೆ ಕೊಟ್ಬಿಟ್ವಿ. ಬಟ್ ಇವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಹಿಂಗೆ ಸ್ಟೋರೇಜ್ ಬಾಕ್ಸಸ್ ಇಟ್ಟಿದ್ದೀವಿ. ಆಮೇಲೆ ಆನಿಯನ್ ಮತ್ತೆ ಬೇರೆ ಐಟಮ್ಸ್ ಇಟ್ಕೊಂಡ್ಬಿಟ್ಟು ಇಷ್ಟು. ಸೊ ಇಲ್ಲಿ ಫ್ರಿಡ್ಜ್ ಇದೆ. ಸೊ ಈ ತರ ಇದೆ ಕಿಚನ್. ಹಾ ಪ್ಯೂರಿಫೈರ್ ಇದೆ. ಲೈಕ್ ಹಳೇದಾಗಿದೆ. ಸೊ ಇದು ವರ್ಕಿಂಗ್ ಕಂಡೀಷನ್ ಇರಲಿಲ್ಲ. ಸೊ ಈ ತರ ಲೈಕ್ ಟಿಶ್ಯೂ ಸಿಗುತ್ತೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಲೈಕ್ ನಾವೇನಾದ್ರೂ ರೀಯೂಸಬಲ್ ಟಿಶ್ಯೂಸ್ ಅಂತ ಹೇಳ್ತಾರೆ. ಏನಾದ್ರು ಲೈಕ್ ಟವಲ್ ತರಾನೇ ಲೈಕ್ ಏನಾದ್ರು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಮಾಡಿ ಅದನ್ನ ವೆಟ್ ಆದ್ರೂ ಲೈಕ್ ಸೇಮ್ ಬಟ್ಟೆ ತರ ಎಣ್ಕೊಂಡ್ಬಿಟ್ಟು ಮತ್ತೆ ಇದನ್ನ ರೀಯೂಸ್ ಮಾಡ್ಕೊಬಹುದು. ಪೇಪರ್ ಟವಲ್ಸ್ ಅಂತ ಹೇಳ್ತಾರೆ. ಸೊ ಇದು ಹ್ಯಾಂಡಿಯಾಗೆ ಇರ್ಲಿ ಅಂತ ನಾನು ಲೈಕ್ ಇದಕ್ಕೆ ಸಪರೇಟ್ ಆಗಿ ಸ್ಟ್ಯಾಂಡ್ ಎಲ್ಲ ಏನು ತರಿಸಿಲ್ಲ. ಸೊ ಅದಕ್ಕೆ ಇದ್ರದ್ದು ಏನಿದೆ ಅಲ್ಲ ಲೈಕ್ ವಾಟರ್ ಔಟ್ಲೆಟ್ ಇದೆಯಲ್ಲ. ಸೊ ಇದಕ್ಕೆ ನಾನು ಈ ತರ ಹಾಕ್ಬಿಟ್ಟಿದ್ದೀನಿ. ಸೊ ನಾವ್ ಏನಾದ್ರು ಹ್ಯಾಂಡ್ ವಾಶ್ ಮಾಡಿದ ತಕ್ಷಣ ಇಲ್ಲಿ ಲೈಕ್ ಇದನ್ನ ತಗೊಂಡು ಈ ರೋಲ್ನ ಹಿಂಗೆ ಹೇಳಿದ್ರೆ ನೀಟಾಗಿ ಬರುತ್ತೆ. ಸೊ ಆ ತರ ನಾವು ಯೂಸ್ ಮಾಡ್ಕೊಂತೀವಿ. ಅಂಡ್ ಇಲ್ಲಿ ಕೂಡ ಅಷ್ಟೇ ಈ ತರ ಲೈಕ್ ಸ್ಟ್ಯಾಂಡ್ ಲೈಕ್ ಇದೊಂದು ತಗೊಂಡಿದ್ದೀನಿ. ಬಿಕಾಸ್ ಇದರಲ್ಲಿ ಲೈಕ್ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ಫಿಟ್ ಆಗುತ್ತೆ. ಇಲ್ಲಾಂದ್ರೆ ಸೈಡ್ ಅಲ್ಲಿ ನಮಗೆ ಏನು ಲೈಕ್ ಇಟ್ಕೊಳಕ್ಕಿಲ್ಲ. ಸೊ ಸಿಂಕ್ ಹತ್ರ ಲೈಕ್ ಸ್ವಲ್ಪ ಗಲೀಜಾಗೆ ಇದಾಗುತ್ತೆ ಅಂತ ಇಲ್ಲಿ ನೀಟಾಗೆ ಲೈಕ್ ಫುಲ್ ಸೋಪ್ ಆಗ್ಲಿ ಹ್ಯಾಂಡ್ ವಾಶ್ ಆಗ್ಲಿ ಮತ್ತೆ ಲೈಕ್ ಬಾಟಲ್ ವಾಷರ್ ಬ್ರಷ್ ಇದೆಯಲ್ಲ ಅದನ್ನೆಲ್ಲ ಲೈಕ್ ಸ್ಪಾಂಜ್ ಆಗ್ಲಿ. ಸೊ ಇದನ್ನೆಲ್ಲ ನಾವು ಇಲ್ಲೇ ಇಟ್ಕೊಂಡಿದೀವಿ. ಸೊ ಈ ತರ ಕಾಣುತ್ತೆ ನೋಡಿ. ಸೊ ಆಲ್ಮೋಸ್ಟ್ ಇಷ್ಟು ಜಾಗ ಇರುತ್ತೆ ನಮ್ಗೆ. ಏನಾದ್ರು ಲೈಕ್ ಕಟಿಂಗ್ ಏನಾದ್ರು ಮಾಡ್ಕೊಂತೀವಿ ನಾವು ವೆಜಿಟೇಬಲ್ ಕಟಿಂಗ್ಸ್ ಎಲ್ಲ ಅಂದ್ರೆ ಇಷ್ಟು ಇಲ್ಲಿಂದ ಇಲ್ಲಿವರೆಗೂ ಫುಲ್ ಸ್ಪೇಸ್ ಖಾಲಿ ಇದೆ. ಸೊ ಇದನ್ನೆಲ್ಲ ನಾವು ಲೈಕ್ ಆರಾಮ್ಸೆ ಯೂಸ್ ಮಾಡ್ಕೊಬೋದು. ಚಪಾತಿ ಕೂಡ ಅಷ್ಟೇ ನಾವು ಇಲ್ಲೇನೆ ಲೈಕ್ ಮಾಡಿ ಇಲ್ಲೇ ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ಮಾಡ್ತೀವಿ. ಸೊ ಈ ಕೌಂಟರ್ ಟಾಪ್ ನಾನು ಇಲ್ಲೇನೋ ಲೈಕ್ ನಾನು ಇಲ್ಲೇನು ಜೋಡಿಸಿಲ್ಲ. ಯಾಕಂದ್ರೆ ಫ್ರೀ ಆಗಿರ್ಲಿ, ಕಂಫರ್ಟಬಲ್ ಆಗಿರ್ಲಿ. ಯಾಕಂದ್ರೆ ಇಲ್ಲಿ ವಾಶ್ ಮಾಡಿರೋ ವೆಸಲ್ಸ್ ಎಲ್ಲ ಕೂಡ ನಾವು ಇಲ್ಲೇನೆ ಇದು ಮಾಡ್ತೀವಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಏನು ಜೋಡಿಸಿಲ್ಲ. ಸೊ ಈ ಕೌಂಟರ್ ಟಾಪ್ ಮಾತ್ರ ತುಂಬಾ ಲೈಕ್ ಕ್ಲೀನ್ ಆಗಿರ್ಲಿ ಅಂತ ನಾವು ಈ ತರ ಲೈಕ್ ಸೆಟಪ್ ಮಾಡ್ಕೊಂಡಿದೀನಿ. ಸೊ ಇಲ್ಲಿ ಕೂಡ ಅಷ್ಟೇ ಕೆಟಲ್ ಆದ್ರೂ ಯೂಸ್ ಮಾಡ್ಕೋಬಹುದು. ಆಮೇಲೆ ಲೈಕ್ ಮಿಕ್ಸಿ ಎರಡಿದೆ. ಸೊ ಈ ಜಾರ್ಸ್ ಬಗ್ಗೆ ಹೇಳ್ತಿದೆ ಅಲ್ಲ. ಸೊ ಈ ಜಾರ್ಸ್ ಕೂಡ ಅಷ್ಟೇ ಸಖತ್ ಡಿಸೆಂಟ್ ಸೈಜ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೆಟ್ ಆಫ್ 3 ತಗೊಂಡಿದ್ದೆ. ಇದು ಕೂಡ ಅಷ್ಟೇ ನಾನು ಮೀಶೋಲ್ಲೇ ತಗೊಂಡಿದ್ದೆ. ಸೊ ನೋಡ್ಬೋದು ಲೈಕ್ ಒಂದ್ರಲ್ಲಿ ವಾಲ್ನಟ್, ಒಂದ್ರಲ್ಲಿ ಲೈಕ್ ಕಾಜು ಆ ತರ ಲೈಕ್ ಹಾಕೊಂಡಿದ್ದೆ. ಅಂಡ್ ಇದು ಕೂಡ ಅಷ್ಟೇ ಏರ್ ಟೈಟೇ ಆಗಿರುತ್ತೆ. ಸೊ ಇದು ಕೂಡ ಅಷ್ಟೇ ಏರ್ ಟೈಟ್ ಆಗಿರುತ್ತೆ ನೋಡಿ ಲಿಡ್ ಎಲ್ಲ. ಸೊ ಏರ್ ಟೈಟ್ ಆಗಿರೋದ್ರಿಂದ ಸೇಫ್ ಆಗಿರುತ್ತೆ. ಸೊ ಏನು ನನ್ನ ಮೈಂಡ್ ಸೆಟ್ ಹೆಂಗೆ ಅಂದ್ರೆ ಕಾಣಿಸಿದ್ರೆ ತಿಂತೀವಿ, ಕಾಣಿಲ್ಲ ಅಂದ್ರೆ ಅದು ಲೈಕ್ ಅಲ್ಲೇ ಇರುತ್ತೆ. ಲೈಕ್ ಆ ಮೈಂಡ್ ಸೆಟ್ ಕೂಡ ಲೈಕ್ ಅಷ್ಟು ಬರಲ್ಲ. ಇದು ಅಷ್ಟೇ ನಾನು ಆಲ್ರೆಡಿ ಲೈಕ್ ಇದನ್ನ ತೋರಿಸಿದೀನಿ ಅನ್ಸುತ್ತೆ. ಸೊ ಇದಕ್ಕೆ ಲೈಕ್ ವುಡನ್ ಟ್ಯಾಪ್ಸ್ ಬಂದಿರೋದ್ರಿಂದ ತುಂಬಾನೇ ಲೈಕ್ ಬ್ಯೂಟಿಫುಲ್ ಲುಕ್ ಕೊಟ್ಟಿದೆ, ಕ್ಲಾಸಿ ಆಗಿದೆ. ನನಗೆ ನಾನು ಹೇಳಿದ್ನಲ್ಲ ಈ ಸ್ಟ್ಯಾಂಡ್, ಈ ಟ್ರಯಾಂಗುಲರ್ ಸ್ಟ್ಯಾಂಡ್ ಏನಿದೆ ಇದು ತುಂಬಾನೇ ನನಗೆ ಇಷ್ಟ ಆಯ್ತು.
ಫಿನಿಶ್ ಆಗಿದೆ. ಬೇರೆದೆಲ್ಲ ಲೈಕ್ ಅಷ್ಟು ಗ್ರೀನರಿ ಇರ್ಲಿಲ್ಲ, ಬಟ್ ನನಗೆ ಈ ಪ್ಲಾಂಟರ್ ತುಂಬಾನೇ ಲೈಕ್ ಆಯ್ತು. ಬಿಕಾಸ್ ಇದು ಲೈಕ್ ಲಶ್ ಗ್ರೀನ್ ಇದೆ ನೋಡಿ. ಈ ಹಿಂದೆಗಡೆ ಕಿಟಕಿಗೆ ಬ್ಯಾಕ್ ಗ್ರೌಂಡ್ಗೆ ಇದು ಆರ್ಟಿಫಿಷಿಯಲ್ ಪ್ಲಾಂಟ್ ಆಕ್ಚುಲಿ, ಬಟ್ ತುಂಬಾನೇ ಲುಕ್ ಜಾಸ್ತಿ ಕೊಡ್ತಾ ಇದೆ. ಸೊ ನಾನು ಹೇಳ್ದಂಗೆ ಇದೊಂದು ಸಾಲ್ಟ್ ಅಂಡ್ ಪೆಪ್ಪರ್ ಬಾಟಲ್. ಸೊ ನಾನು ಇದು ಲೈಕ್ ಆಯಿಲ್ ಬಾಟಲ್ದು ಸೆಟ್ ತಗೊಂಡಿದ್ನಲ್ಲ, ಈ ಆಯಿಲ್ ಬಾಟಲ್ದು ಸೆಟ್ ತಗೊಂಡಿದ್ದಾಗ ನನಗೆ ಅದ್ರ ಜೊತೆ ಲೈಕ್ ಇದೆರಡು ಸಾಲ್ಟ್ ಅಂಡ್ ಪೆಪ್ಪರ್ದು ಬಾಟಲ್ ಫ್ರೀ ಸಿಕ್ತು. ಅಂಡ್ ಇದು ನಾನು ಹೇಳ್ದಂಗೆ ಇದು ನಾನು ಎಕ್ಸ್ಟ್ರಾ ಪ್ಲಾಂಟರ್ ಹಾಕೊಂಡಿದ್ದೀನಿ. ಈ ತರ ಚಿಕ್ಕದ ಪ್ಲಾಂಟರ್ನ ನಾನು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೋಡಕ್ಕೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ. ಆಮೇಲೆ ಲೈಕ್ ಕೌಂಟರ್ ಟಾಪ್ಸ್ ಈ ತರ ಕೊಟ್ಟಿದ್ದಾರೆ ನಮ್ಗೆ ಮೇಲ್ಗಡೆ ಸ್ಟೋರೇಜ್ಗೆ. ಸೊ ನಾವು ಈ ಈ ಇದರಲ್ಲಿ ಬೇಳೆ ಆ ತರ ಎಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ಅವಾಗ ಟಪರ್ ವೇರ್ ಬಾಕ್ಸಸ್ ತಗೊಂಡಿದ್ರು. ಸೊ ಸೊ ಅವೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನೀವು ನೋಡ್ಬೋದು. ಸೊ ಹ್ಯಾಂಡಿಯಾಗಿ ಇಲ್ಲೇ ಸಿಗುತ್ತಲ್ಲ, ಸೊ ಇದೊಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಲೈಕ್ ಬೇರೆ ಒಳಗಡೆ ಏನು ಶೆಲ್ಫ್ಸ್ ಇದೆ, ಸೊ ಇದರೆಲ್ಲ ಕಟ್ಲರಿ ಇಟ್ಕೊಂಡಿದ್ದಾರೆ, ಬೇರೆ ಕಟ್ಲರೀಸ್. ಆಮೇಲೆ ಇದು ದೊಡ್ಡದು ಏನಿದೆ ಇದ್ರಲ್ಲೆಲ್ಲ ಲೈಕ್ ನಾನು ಇಲ್ಲಿ ಚೈಲ್ಡ್ ಲಾಕ್ ಹಾಕಿದ್ದೀನಿ, ಬಿಕಾಸ್ ನನ್ನ ಮಗ ತುಂಬಾ ಎಳಿತಾ ಇರ್ತಾನೆ ಡೋರ್ಸ್ ಎಲ್ಲ ಅಂತ ಚೈಲ್ಡ್ ಲಾಕ್ ಹಾಕಿದ್ದೀನಿ. ಇದು ಚೈಲ್ಡ್ ಲಾಕ್ ಯಾರಿಗಾದ್ರೂ ಲಿಂಕ್ ಡಿಸ್ಕ್ರಿಪ್ಷನ್ ಬೇಕಂದ್ರೆ ಹಾಕಿರ್ತೀನಿ. ಸೊ ಆಲ್ಮೋಸ್ಟ್ ಏನಾದರೂ ಈ ತರ ಇದ್ರೆ ಸ್ಟೋರೇಜ್, ಎಕ್ಸ್ಟ್ರಾ ಸ್ಟೋರೇಜ್ ಇದ್ರೆ ಈ ತರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಇದು ಕೂಡ ಅಷ್ಟೇ, ಲೈಕ್ ಪ್ಲೇಟ್ ಸ್ಟ್ಯಾಂಡ್ ಎಕ್ಸ್ಟ್ರಾ ಏನಾದರೂ ಎಕ್ಸ್ಟ್ರಾ ಇದ್ರೆ ಪಾತ್ರೆಗಳೆಲ್ಲ, ಸೊ ಈ ತರ ಹಾಕೊಂಡು ಇಟ್ಕೊಂಡಿದ್ದೀನಿ. ಅಂಡ್ ಇಲ್ಲಿ ಕೂಡ ಅಷ್ಟೇ ಈ ತರ ಲೈಕ್ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಈ ತರ ಬಾಕ್ಸಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ನಾನು ಚೈಲ್ಡ್ ಲಾಕ್ ಹಾಕಿದ್ದೀನಿ, ಬಿಕಾಸ್ ನನ್ನ ಮಗ ತುಂಬಾ ಲೈಕ್ ಇದೆಲ್ಲ ಎಳಿತಾ ಇರ್ತಾನೆ ಅಂತ. ಆಮೇಲೆ ಇಲ್ಲಿ ಲೈಕ್ ನಮ್ಗೆ ವಾಷಿಂಗ್ ಏನಾದ್ರು ಎಸೆನ್ಷಿಯಲ್ಸ್ ಬೇಕಂದ್ರೆ ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಇಷ್ಟೆಲ್ಲ ಆಯ್ತಲ್ಲ. ಸೊ ಇವಾಗ ಫೈನಲಿ ಈ ಕಡೆ ಇನ್ನೊಂದು ಸ್ಟೋರೇಜ್ ಬಾಕ್ಸ್ ಇದೆ. ಈ ಸ್ಟೋರೇಜ್ ಬಾಕ್ಸ್ ಅಲ್ಲಿ ಲೈಕ್ ಈ ತರ ಏನಾದ್ರು ಎಸೆನ್ಷಿಯಲ್ಸ್, ಈ ತರ ಡಬ್ಬ ಏನಾದ್ರು ಎಸೆನ್ಷಿಯಲ್ಸ್ ಡೈಲಿ ಯೂಸ್ಗೆ ಈ ತರ ಫಸ್ಟ್ ಇಟ್ಕೊಂಡಿದ್ರಲ್ಲ. ಸೊ ನಾನು ಅಲ್ಲೆಲ್ಲ ಮೇಜರ್ ಚೇಂಜ್ ಮಾಡಕ್ ಹೋಗಿಲ್ಲ, ಬಿಕಾಸ್ ಅವರಿಗೂ ಹ್ಯಾಂಡಿಯಾಗಿ ಸಿಗ್ಬೇಕಲ್ಲ. ಸೊ ಇಲ್ಲಿ ಫ್ರಿಡ್ಜ್ ಇದೆ. ಸೊ ನಮ್ ದೇವ್ರ ಮನೆ ಇಲ್ಲಿ ಬರುತ್ತೆ ಅಂಡ್ ಡೋರ್ ಈ ಕಡೆ ಬರುತ್ತೆ. ಸೊ ಎಂಟ್ರಿ ಆಗಿದ ತಕ್ಷಣ ಲೈಕ್ ದೇವ್ರ ಮನೆ ನೆಕ್ಸ್ಟ್ ಏನೆ ಈ ತರ ಕಿಚನ್ ಬರುತ್ತೆ. ಅಂಡ್ ಆ ಡೋರ್ ಏನಪ್ಪಾ ಅಂದ್ರೆ ಡೋರ್ ಬಂದು ಯುಟಿಲಿಟಿ. ಸೊ ಇಲ್ಲಿ ಫುಲ್ ಗ್ರಿಲ್ಸ್ ಹಾಕಿದೀವಿ, ಸೊ ಆಚೆ ಕಡೆ ಫುಲ್ ಕಾಣುತ್ತೆ. ಇಲ್ಲೆಲ್ಲ ಲೈಕ್ ನೈಟ್ ಆಗ್ಬಿಟ್ಟಿದೆ, ಇದೆಲ್ಲ ಈ ತರ ಸ್ವಲ್ಪ ಪ್ಲಾಂಟರ್ಸ್ ಇಟ್ಕೊಂಡಿದೀವಿ. ಸೊ ಇಲ್ಲೆಲ್ಲ ವಾಷಿಂಗ್ ಮೆಷಿನ್ ಇದೆ ಅಷ್ಟೇ. ಈ ಗ್ರಾಸ್ದು ಪಾಟ್ ಏನಿದೆ ಇದು ಕೂಡ ಆರ್ಟಿಫಿಷಿಯಲ್, ಬಟ್ ಇದು ಚೆನ್ನಾಗೇ ಇದೆ. ಲೈಕ್ ಈ ವೈಟ್ ಬ್ಯಾಕ್ ಗ್ರೌಂಡ್ಗೆ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಕ್ಲಾಸಿಯಾಗಿ ಕಾಣಿಸುತ್ತೆ ಅಂತ. ಇದಾಗಿತ್ತು ನಮ್ಮ ಕ್ಯೂಟ್ ಕಿಚನ್ ಮೇಕ್ ಓವರ್. ಸಿಂಪಲ್ ಆಗಿ ಸೂಪರ್ ಆಗಿ ರೆಡಿ ಆಗಿದೆ. ಸೊ ಇದೇ ತರ ಯಾವಾಗಲೂ ಇಟ್ಕೊಂಡ್ರೆ ಚಂದ. ಅವಾಗಿದ್ದು ಅವಾಗೆ ಕ್ಲೀನ್ ಮಾಡ್ಕೊಂಡ್ರೆ ಸೂಪರ್ ಕಾಣುತ್ತೆ. ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಸೊ ಇದೇ ತರ ಮೋರ್ ವಿಡಿಯೋಸ್ ಬೇಕಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ತೋರಿಸ್ಬೇಕು ಅಂತ ನನಗೆ ಲೈಕ್ ತುಂಬ ಇಷ್ಟ. ಸೊ ಈ ಸೆಟ್ ಲೈಕ್ ತಾಮ್ರದಲ್ಲ, ಬಟ್ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ಇದು ನಾನು ಲೈಕ್ ಆ್ಯಕ್ಚುಲಿ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಸೊ ನೀವು ಕೂಡ ಅಷ್ಟೇ ಲೈಕ್ ಇನ್ನು ಕ್ಲಾಸ್ ಯಾಕಂದರೆ ಇದು ನನಗೆ ತುಂಬ ಕಮ್ಮಿಗೆ ಬಿತ್ತು. ಲೈಕ್ ಇದೊಂದು ಈ ಸ್ಪೂನ್ ಸೆಟ್ ನಾನು ಮೀಶೋಯಿಂದ ತರಿಸಿದ್ದು. ಸೊ ಇದೊಂದು ಬಿಟ್ಟರೆ ಇದಿಷ್ಟು ಅಷ್ಟೇ, ಒಂದು ಬೌಲ್, ಒಂದು ಕಪ್, ಒಂದು ಗ್ಲಾಸ್, ಮತ್ತು ಇದು ತಾಮ್ರದ ತಟ್ಟೆ ಥರ ಲೈಕ್ ಸಿಮಿಲರ್, ತಾಮ್ರದಲ್ಲ. ಸೊ ಹಾಗಾಗಿ ನನಗೆ ಈ ಸೆಟ್ ತುಂಬ ಇಷ್ಟ ಆಯಿತು. ಸೊ ಇದನ್ನು ನಾವು ಗಾರ್ನಿಷ್ ಮಾಡೋಕ್ಕೆ, ಇಲ್ಲಾಂದರೆ ಪ್ಲೇಟಿಂಗ್ ಮಾಡಬೇಕಾದ್ರೆ, ಏನಾದರೂ ಒಳ್ಳೆ ಫುಡ್ ಮಾಡಿದಾಗ, ಸೊ ಏನಾದರೂ ಒಳ್ಳೆ ಫುಡ್ ಪ್ಲೇಟಿಂಗ್ ಮಾಡಬೇಕಾದ್ರೆ ಈ ಥರದ್ದು ಯೂಸ್ ಮಾಡ್ಬೋದು. ಸೊ ಈ ಗ್ಲಾಸ್ ಕೂಡ ಅಷ್ಟೇ, ಲೈಕ್ ಒಳಗಡೆ ಲೈಕ್ ಸಿಲ್ವರ್ ಆಚೆಗಡೆ ಮಾತ್ರ ಈ ಥರ ಗೋಲ್ಡ್ ಕೋಟಿಂಗ್ ಕೊಟ್ಟಿದ್ದಾರೆ, ಒಳಗಡೆ ಲೈಕ್ ಸಿಲ್ವರ್ ಕೋಟಿಂಗ್ ಇದೆ. ನೋಡ್ಬೋದು, ಚೆನ್ನಾಗಿದ್ದಾವೆ.
ಇದಂತೂ ಲೈಕ್ ಮೇಂಟೈನ್ ಕೂಡ ಈಸಿಯಾಗಿ ಮಾಡ್ಬೋದು. ಲೈಕ್ ಹುಣಸೆಹಣ್ಣು ಇರುತ್ತಲ್ಲ, ಲೈಕ್ ಆ ವಾಟರಲ್ಲಿ ನೀವು ಲೈಕ್ ಹೇಗೆ ಪಾತ್ರೆ ಎಲ್ಲ ಲೈಕ್ ತೊಳಿತೀರಾ ಅದೇ ಥರ ಲೈಕ್ ಇದಕ್ಕೆ ಬೇರೆ ಸ್ಪಾಂಜ್ ಇಟ್ಕೊಂಡು ತೊಳೆದ್ರೆ ಸ್ಕ್ರಾಚ್ ಫ್ರೀ ಇರುತ್ತೆ ಆ್ಯಂಡ್ ಚೆನ್ನಾಗಿ ಕೂಡ ಇರುತ್ತೆ. ಸೊ ನಾನು ಮುಂದಿನ ವಿಡಿಯೋದಲ್ಲೆಲ್ಲ ತೋರಿಸ್ತೀನಿ. ಬಟ್ ನನಗೆ ಇದು ತುಂಬ, ಇದು ಆ್ಯಕ್ಚುಲಿ ವೇಟ್ ತುಂಬ ಇದೆ, ಲೈಟ್ ವೇಟ್ ಇಲ್ಲ, ತುಂಬ ವೇಟ್ ಕೂಡ ಇದೆ. ನಂಗೆ ತುಂಬಾನೇ ಇಷ್ಟ ಆಯಿತು. ಸೊ ಪ್ಲೇಟಿಂಗ್ಗೋಸ್ಕರ ನನಗೆ ಹೆಲ್ಪ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಹೇಳಿ ನನಗೆ. ನಾನಿಲ್ಲಿ LED ಲೈಟ್ ಏನೂ ಹಾಕಿಲ್ಲ, ಆದ್ರೂ ಕಿಚನ್ ಲೈಟ್ ಬ್ರೈಟ್ ಆಗಿದೆ, ಯಾಕಂದರೆ ವೈಟ್ ವಾಲ್ಪೇಪರ್ ಫಸ್ಟ್ ಈ ಥರ ಇರಲಿಲ್ಲ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.